ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನಾನು ಡೈಲಿ ಫೀಡಿಂಗ್ ಮಾಡ್ತೀನಿ. ಅವ್ರು ಕಾಣಿಸ್ತಾ ಇಲ್ಲ, ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿರ್ಬೋದು, ಇಲ್ಲ ಅಂತಲ್ಲ. ಸುಪ್ರೀಂ ಕೋರ್ಟ್ ಏನು ದೇವರಲ್ಲ, ಅದರಲ್ಲಿ ಕೂತಿರೋರು ಮನುಷ್ಯರೇ ಅಲ್ವಾ. ಮನುಷ್ಯರು ತಾನೇ ತೀರ್ಪು ಕೊಟ್ಟಿದ್ದು, ದೇವ್ರು ಏನು ತೀರ್ಪು ಕೊಟ್ಟಿಲ್ಲಲ್ಲ. ಆ ದೇವ್ರು ಕೊಡೋ ತೀರ್ಪು ತುಂಬ ದೊಡ್ಡದಾಗಿರುತ್ತೆ. ಯಾರಿಗೇ ಆಗಲಿ ದೇವ್ರು ಕೊಡೋ ತೀರ್ಪೇ ಅಂತಿಮ ತೀರ್ಪು. ಇವರೆಲ್ಲ ಕೊಡೋದು ಸದ್ಯಕ್ಕೆ ಸುಮ್ಮನೆ ಅವ್ರು ಏನೋ ಅನಿಸುತ್ತೆ ಮನಸ್ಸಿಗೆಲ್ಲ ಮಾಡಿದ್ದಾರೆ. ಇವಾಗ ಈ ಭಾರತ ದೇಶದಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಈ ತೀರ್ಪು ಕೊಟ್ಟ ಮೇಲೆ ನಿಮ್ಗೆ ಗೊತ್ತಾಗ್ಬೇಕು. ಈ ತೀರ್ಪು ಕೊಟ್ಟ ಮೇಲೆ ಎಷ್ಟು ಜನ ಚಳಿಯಿಂದಾನೋ ಮಳೆಯಿಂದಾನೋ ಬಿಸಿಲಿಂದಾನೋ ನೀರು ಬಂದು ಎಷ್ಟು ಜನ ಸತ್ತೋಗಿದ್ದಾರೆ ಟೋಟಲ್ ಪ್ರಪಂಚದಲ್ಲಿ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಒಂದ್ಸತಿ ನೀವು ಅದನ್ನೆಲ್ಲಾನು ಸುಪ್ರೀಂ ಕೋರ್ಟ್ ಜಡ್ಜ್ವರೆಗೂ ಹೋಗ್ಬೇಕು. ಈ ವಿಷಯ ಅವರು ಮನುಷ್ಯರೇ, ದೇವರೆಲ್ಲ ಅವರು ಅರ್ಥ ಮಾಡ್ಕೊಳ್ಳಿ. ನೋಡಿ ಎಷ್ಟು ಅನ್ಯಾಯ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಬೋಳಿ ಮಕ್ಕಳು ಯಾವನಿದ್ದಾನೆ, ಎದೆ ತಾಯಿ ಒಂದು ತಾಯಿ ಎದೆ ಅಲ್ಲಿ ಕುಡ್ದಿರೋ ಹೊರಗಡೆ ಬರ್ಬೇಕು. ಮಾಡೋ ಕೆಲಸ ಮಾಡ್ಬಿಟ್ಟು ಓಡೋಗಿ ಮುಚ್ಚಿಕೊಂಡಿರೋದಲ್ಲ. ಈ ಮೂಕ ಪ್ರಾಣಿಗಳು ಎಷ್ಟು ಗೋಳು ತಿಂತಾವೆ, ಎಷ್ಟು ಹೋಗಿ ಹಂಗೆ ಬಂದಿವೆ. ಮಾನ ಮರೆದಿರೋ ರಾಕ್ಷಸರು ಜನ್ಮಕ್ಕಷ್ಟು ಬೆಂಕಿ ಹಾಕ ಕಚಡ ನನ್ನ ಮಕ್ಕಳ ಸಂಬಳಕ್ಕೋಸ್ಕರ ಮನೆ ಕೆಲಸ ಮಾಡ್ತೀರೇನ್ರು, ಸಂಬಳಕ್ಕೋಸ್ಕರ ಮನೆ ಕೆಲಸ ಮಾಡ್ತೀರೇನ್ರು. ಕಚಡ ನನ್ನ ಮಕ್ಕಳ ಏನೋ ಡಾಕ್ಯುಮೆಂಟ್ ಅನ್ನೋದು ನಿಮ್ಮ ಅಮ್ಮನ ಕೈಲಿ ತಂದು ಗಂಡ ನನ್ನ ಮಕ್ಕಳ ಇನ್ನಷ್ಟು ಮರಿದೆ, ಇಷ್ಟು ಪುಟಾಣಿ ಮರಿದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ನಮ್ ಜೊತೆ. ಕರುಣೆ ಪ್ರೀತಿ ಇರ್ಬೇಕು. ಒಂದು ತಾಯಿ ಅದೇ ಅಲ್ಲಿ ಕುಡ್ದಿರೋರ ನೀವೆಲ್ಲ ಮಾನ ಮರಿದಿಲ್ಲ ನಿಮ್ಗೆ. ಪಾಪಿಷ್ಟ ಯಾಕ್ರು ಪಾವನೆಗಳ ಜೊತೆ ಆಟ ಆಡ್ತೀರಾ? ದುಡ್ಡು ಬೇಕು, ಸಂಬಳ ತಗೊಂತೀರಲ್ವಾ ನೀವು. ಒಂದು ತಾಯಿ ಅಲ್ಲಿ ಕುಡ್ದಿರೋರಲ್ವಾ, ನಿಮ್ಗೆ ಕರುಣೆ ಇಲ್ವಾ, ಪ್ರೀತಿ ಇಲ್ವಾ? ಇಷ್ಟು ಅದೇನೋ ಮಾಡೋದು ನೀವು ಪಾಪಿಷ್ಟ. ಸಂಬಳ ತಗೊಂತೀನಿ ಅಂತ ಹೇಳ್ಬಿಟ್ಟು ಲೋಫರ್ಗಳ ಸಂಬಳಕ್ಕೋಸ್ಕರ ತಲೆ ಹಿಡಿತೀರೇನ್ರೋ? ನಾಯಿಗಳನ್ನ ಮಾಂಸ ದಂಧೆ ಮಾಡ್ತಾ ಇದ್ದೀರೋ? ಮಾನ ಮರ್ಯಾದಿರೋ ನಾತ್ರ ಬಂದು ನಿಲ್ಲ ನನ್ನ ಮುಂದೆ. ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಬೋಳಿ ಮಕ್ಕಳ ನಿಮ್ ಜನ್ಮಕ್ಕಷ್ಟು ಸುನಾಮಿ ಬಂದು ಸತ್ತೋಗ್ಬಿಡ್ಬೇಕು ಹಂಗೆ ನೀವೆಲ್ಲ. ಪಾಪಿಷ್ಟ ಸಂಬಳ ನಾನು ಯಾಕಡ ಬೋಳಿ ಮಕ್ಕಳ. ನಿಮ್ಮ ಮಕ್ಕಳು ಮನೆ ನೀವೆಲ್ಲ ಸರ್ವನಾಶವಾಗಿ ಹೋಗ. ನೋಡ್ರ ಅಲ್ಲಿ ಕರ್ಮ, ನೋಡ್ರ ABC ಸೆಂಟ್ರಲ್ ನಾಯಿ ಮಗಳಿ ಒಳಗಡೆ ಸತ್ತೋಗಿದ್ದಾವೆ. ಅಯ್ಯೋ ಕಾಪಾಡಿ, ನಾಯಿಗಳೆಲ್ಲ ಒಳಗಡೆ ಸತ್ತೋಗಿದ್ದಾವೆ. ಅಯ್ಯೋ ಕಾಪಾಡಿ, ನಾಯಿಗಳೆಲ್ಲ ಒಳಗಡೆ ಸತ್ತೋಗಿದ್ದಾವೆ. ಪಾಪಿಷ್ಟು ಸೂಳೆ ಮಕ್ಕಳು ನಾಯಿಗಳ ಒಳಗಡೆ ಕೂಡಾಕಿದ್ದಾರೆ, ಬಿಡ್ತಾ ಇಲ್ಲ. ಅಯ್ಯೋ ಅನ್ಯಾಯ. ಮಾತಾಡಿ ತೋರಿಸ್ತಾನಿಲ್ಲ. ನಿಮ್ಗೆ ಅಷ್ಟು ಸಾಧ್ಯ ಇದ್ರೆ ತೋರಿಸಿ ಒಳಗಡೆ ಏನಾಗಿದೆ ನಾಯಿಗಳು ಅಂತ. ಅದನ್ನ ಮಾತ್ರ ತೋರ್ಸಲ್ಲ. ಅಯ್ಯೋ ಕೇಳ್ಬೇಕಲ್ಲ. ನೋಡಿ, ಇದಕ್ಕೆ ಅನ್ಯಾಯ ಆಗಿದೆ. ಸಂಬಂಧಪಟ್ಟವರೆಲ್ಲ ದಯವಿಟ್ಟು ಇದಕ್ಕೆ ಸ್ಟೆಪ್ ತಗೊಳ್ಳಿ. ಸಂಬಳಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅನ್ಯಾಯ ಮಾಡೋದಲ್ಲ. ಧರ್ಮ, ನ್ಯಾಯ, ನೀತಿ, ಹಸುವು, ನೋವು, ಸಂಕಟ, ಕಣ್ಣೀರು ಎಲ್ಲ ಅವ್ರಿಗೂ ಇದೆ. ನಮ್ಮೊಬ್ರಿಗೆ ಮಾತ್ರ ಅಲ್ಲ, ಅವ್ರಿಗೂ ಇದೆ. ದಯವಿಟ್ಟು ಮೂಕ ಪ್ರಾಣಿಗಳನ್ನೆಲ್ಲ ಬಿಡಿಸೋಂಥ ವ್ಯವಸ್ಥೆ ಮಾಡಿ. ಎಲ್ಲಿದ್ದೀರಿ ಅಧಿಕಾರಿಗಳ? ಎಲ್ಲಿದ್ದೀರಾ? ನಿಮ್ ಕೈಗೆ ಲಕ್ಕ ಹೊಡೆದಿದ್ಯಾ, ಕಾಲಿಗೆ ಲಕ್ಕ ಹೊಡೆದಿದ್ಯಾ, ಬಾಯಿಗೆ ಲಕ್ಕ ಹೊಡೆದಿದ್ಯಾ, ಸ್ಟ್ರೋಕ್ ಹೊಡೆದ್ಬಿಟ್ಟಿದ್ಯಾ? ಬನ್ನಿ ಹೊರಗಡೆ ಬನ್ನಿ. ಎದೆ ಅಂತ ತಾಯಿ ಅದ ಅಂತಾನೆ ಕುಡ್ದಿದ್ದೀರಾ? ನಿಮ್ಗೇನು ಒಂದು ಚೂರು ನೋವಾಗ್ತಾ ಇಲ್ವಾ? ಬೀದಿಯಲ್ಲಿ ಮಕ್ಕಳು ಬಿದ್ದಿ ಆರಾಮಾಗಿ ಸ್ವತಂತ್ರವಾಗಿರೋ ಜೀವಿಗಳನ್ನ ತಂದು ಹಿಂಗ್ ಗೂಡಾಕಿದ್ದಾರೆ. ಕೇಳಿದ್ರೆ ನಮ್ ಕರ್ತವ್ಯ ಏನ್ರಿ? ಎತ್ತ ತಾಯಿ ಮಕ್ಕಳು ಒಂದಾಗಿ ಇರೋಂಗೆ ನಾವು ಬೀದಿ ನಾಯಿಗಳಿಗೆ ಊಟ ಹಾಕಿ ಸಂತೋಷ ನೋಡೋರು ರೀ ನಾವು. ಈ ಕರ್ಮ ಎಲ್ಲ ನಮ್ಗೆ ನೋಡಕ್ಕಾಗಲ್ಲ. ನಾವು ಬೀದಿ ಮೇಲೆ ಬಂದು ಊಟ ಹಾಕೋದು ಏನಕ್ಕೆ ಅನ್ಕೊಂಡ್ರಿ?
ನೆಮ್ಮದಿ. ನಮ್ಮ ಮಕ್ಕಳು ಊಟ ಮಾಡಿದ್ರೆ ಆ ನೆಮ್ಮದಿ ಸಂತೋಷದಲ್ಲಿ ನಾವಿರೋದು. ಇದು ಈ ತರ ಮಾಡಿ ಕೂಡಾಕಿ ಇಷ್ಟು ಅನ್ಯಾಯ ನರಕ ತೋರಿಸ್ತಾ ಇದ್ದೀರಾ. ನಿಮ್ಗೆ ಒಳ್ಳೆ ಸಾವು ಬರಲ್ಲ. ಇದಕ್ಕೆ ಸಂಬಂಧಪಟ್ಟವರು ಸರ್ವನಾಶವಾಗಿ ಹೋಗ್ತೀರಾ. ಲಕ್ವ ಹೊಡಿತೆ, ಕುಷ್ಠರೋಗ ಬರುತ್ತೆ, ಏಡ್ಸ್ ಕಾಯಿಲೆ ಬರುತ್ತೆ. ಮನುಷ್ಯನ ತಿನ್ಕೋಣ ಅಂತ ನಿಮ್ಮ ಮನೇಲೆ ನಿಮ್ಮ ಹೆಂಡತಿ ಮಕ್ಕಳು ತಿನ್ಕೋಣ, ನಿಮ್ಮ ಮಕ್ಕಳು ತಿನ್ಕೋಣ. ನೀವು ಆಕ್ಸಿಡೆಂಟ್ ಆಗೋಗ ಲಕ್ವ ಹೊಡಿಯ, ಕಾರಲ್ಲಿ ಹೋಗ್ತಾ ಇದ್ದಂಗೆ ಕಾರ್ ಬ್ಲಾಸ್ಟ್ ಆಗ ನೋಡ್ರಿ, ಕರ್ಮ ನೋಡ್ರಿ. ನೋಡ್ರಿ ಕಚ್ಚಡ ನನ್ನ ಮಕ್ಕಳು, ಕಚ್ಚಡ ನನ್ನ ಮಕ್ಕಳು, ಬೇವಾಸಿ ನನ್ನ ಮಕ್ಕಳು, ತಿರ್ಕೋಕಿ ನನ್ನ ಮಕ್ಕಳು, ಮನೆ ಆಡ್ರು ಎಂತೆಂತ ಕೆಲಸ ಮಾಡುವವ್ರೆ ಈಚೆ ಇದ್ದಾರೆ. ಇವ್ರಿಗೇನ್ರಿ ಬಂತು ಕರ್ಮ? ಇಂಜಿನಿಯರ್ಗಳು ನೋಡ್ರಿ, ಆಕ್ರೋಶ ನೋಡ್ರಿ, ಆಕ್ರೋಶ ನೋಡಿ, ಬೀದಿಗಳು ಹುಡುಕಿದ ನೋಡ್ರಿ. ತೆಗಿರಿ ಇದು, ತೆಗಿರಿ, ತೆಗಿರಿ, ತೆಗಿರಿ ಇದು, ತೆಗಿರಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, 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 ಘೋರ ಅನ್ಯಾಯ. ಇದಕ್ಕೆ ಸಂಬಂಧಪಟ್ಟವರು ಹೊರಗಡೆ ಬನ್ನಿ, ಇದಕ್ಕೆ ಸಂಬಂಧಪಟ್ಟವರು ಹೊರಗಡೆ ಬನ್ನಿ. ಮೂಕ ಪ್ರಾಣಿಗಳನ್ನ ಕೂಡಾಕಿದ್ದಾರೆ, ಬನ್ನಿ. ಇದಕ್ಕೆ ಸಂಬಂಧಪಟ್ಟವರು ಹೊರಗಡೆ ಬನ್ನಿ. ಎಲ್ಲರೂ ನಾಯಿಗಳನ್ನ ಕೂಡಾಕಿದ್ದಾರೆ, ನಾಯಿಗಳನ್ನೆಲ್ಲ ಕೂಡಾಕಿದ್ದಾರೆ. ಎಷ್ಟೋ ನಾಯಿ ಸತ್ತೋಗಿದೆ, ವಾಸನೆ ಹೊಡಿತಾ ಇದೆ, ಒಳಗಡೆ ನಾಯಿ ಸತ್ತೋಗಿದೆ. ಕೇಳಿದ್ರೆ ನಾವು ಸಂಬಳ ಕೆಲಸ ಮಾಡ್ತೀವಿ ಅಂತಾರೆ. ಸಂಬಳಕ್ಕೆ ಈ ತರ ಅನ್ಯಾಯ ಕೆಲಸ ಮಾಡ್ತಾರ ಮನೆ ಆಡ್ರು. ನೋಡಿ ಎಲ್ಲೂ ಗಾಡಿ ಇಲ್ಲ. ನೋಡಿ ಕೇಳಿದ್ರೆ ವಿಡಿಯೋ ಮಾಡಬೇಡಿ, ವಿಡಿಯೋ ಹಿಡಿಬೇಡಿ, ವಿಡಿಯೋ ಮಾಡಬೇಡಿ, ವಿಡಿಯೋ ಹಿಡಿಬೇಡಿ ಅಂತಾರೆ. ಹಂಗಾರೆ ಇವರು ಮಾಂಸದಂತೆ ಮಾಡ್ತಾ ಇದ್ದಾರೆ, ಮಾಂಸದಂತೆ ಮಾಡ್ತಾ ಇದ್ದಾರೆ. ಅನ್ಯಾಯ, 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 ಅನ್ಯಾಯ. ಪ್ರಾಣಿಗಳನ್ನ ಕೂಡಾಕಿದ್ದಾರೆ. ಯಾವನು ಇಲ್ವಾ ಗಂಡಸು? ಯಾವನು ಗಂಡಸಿಲ್ವಾ? ಪ್ರಾಣಿಗಳಿಗೆ ಅನ್ಯಾಯ ಆಗಿದೆ. ಹೊರಗಡೆ ಬಂದ್ರು ನಿಮ್ಮ ಮನೆ ಹಾಳಾಗೋಗ. ನೀವು ತಗೊಂಡಿರೋ ಸಂಬಳ ಎಲ್ಲ ಸರ್ವನಾಶ ಹೋಗುತ್ತೆ. ದೇವರು ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟು ಸತ್ಯ ನೀವು ಸರ್ವನಾಶವಾಗಿ ಹೋಗ್ತೀರಾ. ಇಷ್ಟು ಘೋರ ಕೂಡಾಕಿದ್ದೀರ ನಾಯಿನ. ಸುಳ್ಳೆ ಮಕ್ಕಳು ಹೊರಗಡೆ ಬನ್ನಿ. ಇದಕ್ಕೆ ಸಂಬಂಧಪಟ್ಟವರು ಹೊರಗಡೆ ಬಂದ್ರು, ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ. ಮೂಕ ಪ್ರಾಣಿಗಳ ರೋಗನೆ ಕೇಳಿ ಎಷ್ಟು ಅನ್ಯಾಯ ನಡೀತದೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ನೋಡಿ ಅಯ್ಯಯ್ಯೋ ಅನ್ಯಾಯ. ನಮ್ ಕೈ ನೋಡಕ್ಕಾಗ್ತಿಲ್ಲ. ಇಲ್ಲೇ ಸೀಮೆ ಹಿಡ್ಕೊಂಡು ಸತ್ತೋಗ್ತೀನಿ ನಾನು ತೆಗಿಲಿಲ್ಲ ಅಂದ್ರೆ. ಇಲ್ಲೇ ಸೀಮೆ ಹಿಡ್ಕೊಂಡು ಸತ್ತೋಗ್ತೀನಿ ನಾನು ಇದು ತೆಗಿಲಿಲ್ಲ ಅಂದ್ರೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಇಂಥವ ಬಂದು ನಾಯಿಗಳು ಹಿಂಗ್ ಹಾಕಿ ಕೂಡಾಕಿದ್ದಾರೆ. ಕೇಳಿದ್ರೆ ನಮಗ್ ಗೊತ್ತಿಲ್ಲ. ವಿಡಿಯೋ ಹಿಡಿಬೇಡಿ, ಕ್ಯಾಮ್ರಾ ಆನ್ ಮಾಡಬೇಡಿ, ವಿಡಿಯೋ ಹಿಡಿಬೇಡಿ, ಕ್ಯಾಮ್ರಾ ಆನ್ ಮಾಡಬೇಡಿ, ವಿಡಿಯೋ ಹಿಡಿಬೇಡಿ, ಕ್ಯಾಮ್ರಾ ಆನ್ ಮಾಡಬೇಡಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬಿಸಿಲು ಹೊಡಿತಾ ಇದೆ, ಅದ್ರೊಳಗಡೆ ಮಳೆ ಬೀಳಲ್ಲ, ಗಾಳಿ ಇಲ್ಲ, ಏನಿಲ್ಲ. ಕಬ್ಬಣಕ್ಕೆ ಮೇಲೆ ಬಿಸಿಲು ಹೊಡಿತಾ ಇದೆ. ಒಳಗಡೆ ಮಕ್ಕಳೆಲ್ಲ ಬೆಂದೋಗಿದ್ದಾರೆ. ಎಷ್ಟೋ ನಾಯಿ ಸತ್ತೋಗಿದೆ, ವಾಸನೆ ಹೊಡಿತಾ ಇದೆ. ವಿಪರೀತ ವಾಸನೆ, ಇರಕ್ ಆಗ್ತಿಲ್ಲ, ವಿಪರೀತ ವಾಸನೆ. ದಯವಿಟ್ಟು ಇದನ್ನೆಲ್ಲ ಸಂಬಂಧಪಟ್ಟವರು ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ. ಮೂಕ ಪ್ರಾಣಿಗಳನ್ನ ಬಿಡಿಸಿ. ಇದ್ಯಾವ್ದ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿರೋದು ಬೇರೆ, ಈ ತಲೆ ಹಿಡ್ಕೊ ಮಾಡ್ಕೊಂಡು ದುಡ್ಡು ತಿಂತಾರದೆ ಬೇರೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ವಿಡಿಯೋ ಹಿಡಿಬಾರ್ದಂತೆ, ಕ್ಯಾಮ್ರಾ ಹಿಡಿಬಾರ್ದಂತೆ, ಏನು ಮಾಡಬಾರ್ದಂತೆ. ಬಂದ್ರು ನನ್ನ ಟಚ್ ಮಾಡಿ ಬಂದ್ರಿ. ಬಂದ್ರು ನನ್ನ ಟಚ್ ಮಾಡಿ ಬಂದ್ರು. ಬಂದ್ರು ನಿಮ್ಮ ಅಪ್ಪ ನೀವು ಹುಟ್ಟಿದ್ರೆ ನನ್ನ ಟಚ್ ಮಾಡ್ರ. ಮಾದರ್ ಚೋದ್ ಟಚ್ ಮಾಡ ನನ್ನ ಬೋಳಿ ಮಕ್ಕಳ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬನ್ನಿ ಲೇಬರ್ಸ್ ಸೆಂಟ್ರಲ್ ನೋಡಿ ಅನ್ಯಾಯ. ನಂಗೆ ಇಲ್ಲಿ ಬರಕ್ಕೂ ಧೈರ್ಯ ಅಷ್ಟು ನೊಂದ್ಬಿಟ್ಟಿದ್ದೀನಿ ನಾನು ಇವತ್ತು. ನನಗೆ ಸಂಬಂಧಪಟ್ಟವರು ನಾಯಿ ಕಣ್ಣೋಗಿದೆ ಅಂತ ಹೇಳಿ ಬಂದು ಕಣ್ಣೀರಾಗ್ದಾಗ ನಾನು ಹೊರಗಡೆ ಬಂದೆ. ಇಲ್ಲಿ ನೋಡಕ್ ಆಗ್ತಾ ಇಲ್ಲ, ವಿಡಿಯೋಗಳಲ್ಲಿ ನೋಡ್ದಂಗಿಲ್ಲ. ಇಲ್ಲಿ ಎಲ್ಲ ನಾಯಿ ಸತ್ತೋಗಿದೆ, ಒಳಗಡೆ ಕೂಡಾಕಿದ್ದಾರೆ.
ಕೆಟ್ಟೋಗಿದೆ, ವಾಸನೆ ಬರ್ತಾ ಇದ್ದಾವೆ. ಹೇಳಮ್ಮ ಹೇಳಮ್ಮ. ಗಬ್ಬನಾಟ ಬರ್ತಾ ಇದೆ, ದಯವಿಟ್ಟು ಏನಾದ್ರೂ ಇದಕ್ಕೆ ಮಾಡಿ, ಇಲ್ಲಾಂದ್ರೆ ನಾವು ಇಲ್ಲೇ ಮಲ್ಕೊಂಡ್ಬಿಡ್ತೀವಿ ಅಷ್ಟೇ. ಸೀಮೆಣ್ಣ ಉಯ್ಕೊಂಡು ನಾನು ಡಾಕ್ಟರ್ಗಳು ಹೇಳಿ ಶ್ರೀನಾಥ್ ಪ್ರತಿಯೊಬ್ರು ಹೆಸರು ಬರ್ದು ಸತ್ತೋಗ್ತೀನಿ. ಹೇಳಮ್ಮ, ನೀನ್ ಸಾಯಕ್ ಇಷ್ಟ ಇದ್ಯಾ? ಸಾಯಕ್ ಇಷ್ಟ ಇಲ್ಲ, ಆದ್ರೆ ಇವ್ರಿಗೋಸ್ಕರ ಸಾಯ್ತೀಯ. ನನ್ಗೂ ಸಾಯಕ್ ಇಷ್ಟ ಇಲ್ಲ, ಇವ್ರಿಗೋಸ್ಕರ ಸಾಯ್ಬೇಕಷ್ಟೇ. ಇದನ್ನ ಕೂಡ ಹಾಕಿರೋರು ಯಾರ್ಯಾರು ಸಂಬಂಧಪಟ್ಟವ್ರು ಹೊರಗಡೆ ಬನ್ನಿ, ಇಲ್ಲಾಂದ್ರೆ ನಾವೆಲ್ಲ ಇಲ್ಲೇ ಸೀಮೆಣ್ಣ ಉಯ್ಕೊಂಡು ಅಂಟಿಸ್ಕೊಂಡ್ಬಿಡ್ತೀವಿ, ದಹನ ಮಾಡ್ಕೊಂಡ್ಬಿಡ್ತೀವಿ, ಜೀವಂತ ದಹನ ಮಾಡ್ಕೊಂಡ್ಬಿಡ್ತೀವಿ. ಇದನ್ನ ತೆಗಿರಿ. ಅಯ್ಯಯ್ಯೋ ಅನ್ಯಾಯ. ಶ್ರೀನಾಥ್ ಹೇಳಿ ಯಾರ್ಯಾರು ಸಂಬಂಧಪಟ್ಟವರೆಲ್ಲ ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ. ಒಳಗಡೆ ನೀವು ಸೇರ್ಕೊಂಡ್ಬಿಟ್ಟು ಆರಾಮಾಗಿ ನೀವು ಸಂಬಳ ಎಣಿಸ್ಕೊಂಡು ಅಕೌಂಟ್ ಟ್ರಾನ್ಸ್ಫರ್ಬಿಟ್ಟು ಓಡಾಡ್ತಿರೋದಲ್ಲ, ಪ್ರಾಣಿ ಬಗ್ಗೆ ಯೋಚನೆ ಮಾಡಿ ಫಸ್ಟ್. ಅಯ್ಯೋ ಅನ್ಯಾಯ ಅನ್ಯಾಯ ಅನ್ಯಾಯ. ಅಯ್ಯಯ್ಯೋ ಹೇಳಿ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬನ್ನಿ ಸಂಬಂಧಪಟ್ಟವರು ಬನ್ನಿ. ಅಮುಖ ಪ್ರಾಣಿಗಳು ನಾವು ಅನ್ನ ಹಾಕಿದ್ರು ಸಂತೋಷ ನೋಡೋರು, ಇದು ನಮ್ಗೆ ನೋಡಕ್ ಆಗ್ತಾ ಇಲ್ಲ. ಬನ್ರಿ ಎಲ್ಲರೂ, ಎಲ್ಲಿದ್ದೀರಾ? ಒಂದು ತಂದೆ ಹುಟ್ಟಿದವ್ರು ಬನ್ನಿ, ಗಂಡಸರು ಬನ್ನಿ. ಎಲ್ಲಿದ್ದೀರಾ ರಕ್ಷಣಾ ವೇದಿಕೆಯವರು? ಎಲ್ಲಿದ್ದೀರಾ ನೋಡಿ. ಎಲ್ಲ ನಿಮ್ಗೆ ಅಯ್ಯೋ ಅನ್ಸಲ್ವಾ? ನಿಮ್ಮ ಮನೆಗಳಲ್ಲೂ ನಾಯಿ ಇದೆ, ಅದು ಪ್ರೀತಿ ನಿಮ್ಗೆ ಗೊತ್ತಿಲ್ವಾ? ಹೊರಗಡೆ ಬನ್ನಿ. ಕೇಳಿದ್ರೆ ನಾವು ಸಂಬಳ ತಗೊಂತಾ ಇದೀವಿ, ನಮ್ ಕರ್ತವ್ಯ ಮಾಡ್ತಾ ಇದೀವಿ. ಏನ್ರಿ ಇದು ಕರ್ತವ್ಯ? ನೋಡ್ರಿ ಎಲ್ಲ ಸತ್ತೋಗಿದ್ದಾವೆ, ಕೂಗ್ತಾ ಇರ್ತೀವಿ. ಇವಾಗೆಲ್ಲ ಒಳಗಡೆ ಇಂಜೆಕ್ಷನ್ ಹಾಕ್ಬಿಟ್ಟವ್ರೆ, ಎಲ್ಲ ಒಳಗಡೆ ಸತ್ತೋಗಿದ್ದಾವೆ, ವಾಸನೆ ಬರ್ತಾ ಇದ್ದಾವೆ. ಬಹಳ ಅನ್ಯಾಯ, ಘೋರ. ಅಯ್ಯಯ್ಯೋ ಅನ್ಯಾಯ, 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 ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ ಮಾಡ್ತಾರೆ, ಅಯ್ಯಯ್ಯೋ ಅನ್ಯಾಯ ಮಾಡ್ತಾರೆ, ಅಯ್ಯಯ್ಯೋ ಅನ್ಯಾಯ ಮಾಡ್ತಾರೆ. ನಾಯಿಗಳನ್ನ ಕುಡಿಯೋಕೆ ಪಾಪಿಸ್ರು, ಬನ್ನಿ ಹೊರಗಡೆ ಬನ್ನಿ. ಕೈಲಾಗ್ದರ ಜೀವನ, ಕೈಲಾಗ್ದರ ಜೀವನ ಕೂಡಾಕಿದ್ದಾರೆ, ಬನ್ನಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕಂಪ್ಲೇಂಟ್ ಕೊಡಿ, ಇದಕ್ಕೆ ತಗ್ದಂಗೆ ಇದನ್ನ ಮೇಲೆ ಬಿಡಿಸ್ಕೊಳ್ಳಿ. ನಿಮ್ಗೆ ಒಂದು ಕರ್ಮ ಕಣ್ಣ ನೋಡ್ಕೊಂಡು ಸುಮ್ಮನೆ ಇದ್ರು ಮಹಾಪಾಪ. ಹೊರಗಡೆ ಬನ್ನಿ, ಮೂಕ ಜೀವಿಗಳನ್ನ ಬಿಡಿಸಿ. ಲಾಯರು, ಅಡ್ವೊಕೇಟ್ಗಳೆಲ್ಲ ಇದ್ದೀರಾ, ಕ್ರೈಮ್ ಅಪರಾಧಿಗಳನ್ನ ಬಿಡಿಸ್ತೀರಾ? ಬನ್ನಿ, ಮೂಕ ಪ್ರಾಣಿನ ಬಿಡಿಸಿ, ಬನ್ನಿ, ಮೂಕ ಪ್ರಾಣಿನ ಬಿಡಿಸ್ರಿ. ಲಾಯರು, ಅಡ್ವೊಕೇಟು, ಕೋರ್ಟರು ಎಲ್ಲ ಇದ್ದೀರಲ್ಲ, ಮೂಕ ಪ್ರಾಣಿಗಳನ್ನ ಬಿಡಿಸ್ರಿ. ಮನುಷ್ಯರನ್ನ ಬಿಡಿಸ್ತೀರಲ್ರಿ, ಮೂಕ ಪ್ರಾಣಿನ ಬಿಡಿಸ್ಬನ್ರಿ, ಮೂಕ ಪ್ರಾಣಿನ ಬಿಡಿಸ್ಬನ್ರಿ. ಅವುಗಳನ್ನ ಬಿಡಿಸ್ಕೊಂಡು ಬನ್ರಿ. ನಿಮ್ಮ ಎಜುಕೇಶನ್ ಇವ್ರಿಗೆ ಚಲಾವಣೆ ಮಾಡ್ರಿ, ಬನ್ರಿ, ಬಿಡಿಸ್ಬನ್ರಿ. ನಮ್ ಕೈ ಆಗ್ತಾರೆ ಕರ್ಮ ಘೋರ ನೋಡಕ್ಕೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ತುಂಬಾ ಬೇಜಾರಾಗ್ತದೆ ಅಮ್ಮನವ್ರೆ, ನನ್ನ ಕೈಲಿ ಆಗ್ತಾನೆ ಇಲ್ಲ, ಸುಳ ಮಕ್ಕಳು ಸಂಬಳ ಸಿಗುತ್ತೆ ಬಿಡಿ, ಇಂಥ ಅಲ್ಕ ಕೆಲಸ ಮಾಡೋದಾರು. BBMP ಅವರು ಸಂಬಳ ಕೊಡ್ತಾರೆ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಮಜಾ ಮಾಡ್ಬಿಡ್ತೀರಾ ನೀವು? ಹಾಗಾದ್ರೆ ಮೂಕ ಪ್ರಾಣಿಗಳನ್ನ ಕಣ್ಣೀರ್ ಹಾಕ್ಸ್ತೀರಲ್ಲ, ನಿಮ್ಗೆ ಒಳ್ಳೇದಾಗುತ್ತಾ? ನಿಮ್ಗೆ ಪಾಪಿಗಳ ಅನ್ಯಾಯ ಮಾಡ್ತೀರಾ? ಹೊರಗಡೆ ತೋರ್ಸಲ್ಲ ಅಂತಾರೆ. ಯಾರು ಇದ್ದೀರಾ ಸಂಬಂಧಪಟ್ಟವರು? ಬನ್ನಿ ಮಾಡೋಣ. ಏನ್ರಿ ಕರ್ಮ ಮಾಡಿದಾವೆ ಮಕ್ಕಳು, ಏನ್ ಕರ್ಮ ಮಾಡಿದಾವೆ? ಇಷ್ಟು ಅನ್ಯಾಯ, ಇಷ್ಟು ಘೋರ. ಅಯ್ಯೋಯ್ಯೋ ಅನ್ಯಾಯ. ಸಂಬಳ ತಗೋತಾರ ಅಂದ್ಬಿಟ್ಟು ಇಷ್ಟು ಕೂಡ ಆಗ್ತಾರ ಮಕ್ಕಳನ್ನ, ಪ್ರಾಣಿಗಳನ್ನ. ನಂಬರ್ ಕೊಡಿಯಪ್ಪ, ನಂಬರ್.